ನಿಮಗೋಪಿಸುವೆವು ಕಠಿಣಗಳ ನೆಲ ಸುಳಿಯ ದುರಿಬಾಡಗಳು ಕಿರಿಮಂಜಿನ ಹನಿಯಿಂದರಳಿದ ಹೂವಿನಂತೆಯೇ ಬೆಳೆದಳಿವಳು ಸುಖದೋಳು ದುಃಖದೋಳು ಎಲದೆ ಸೇರವಿನೋಳು ನಿಮ್ಮ ಪಾಲಿಗೆ ನಿಡುವ ಕುವರಿವಳು ನಿಮಗಿವಳು ನೀಡುತ್ತೀರೆ ಹಾಲು ಹಣ್ಣಿನ ಸರಿ ಎಂದೆಂದೆಂದಿಗೂ ಇವಳ ನಡೆ ನುಡಿಗಳೆಲ್ಲ ನಿಮ್ಮ ಪರವಾಗಿಯೇ ನಿಮ್ಮ ಕೀರ್ತಿಗಳೆಲ್ಲ ಬೆಳೆಯಲಿವಳ ಸೌಜನ್ಯದಲ್ಲಿ ನಿಮ್ಮ ಕುಲಶೀಲಗಳೆಲ್ಲ ಪರಿಮಳಿಸುತ್ತಿರಲಿ ನಿನ್ನ ಮಡದಿಯ ಕೊಂಡು ನೀ ಸುಖವಾಗಿರುವರಲಿ ನಿಮ್ಮ ಸೊಸೆ ಸೋದರಿವಳು ಕೊಂಡಿರಿವಳ ಜೀವನದ ಸಾಗರದಿ ಸಂಸಾರ ಸೋಕೆಯರಿಪ ಹುಟ್ಟಿನಂತಿಹ ಕಿರಕಿರಿವಳು ಕೈ ಬಿಡದೆಯೇ ಹಿಂದಿನಿಂದೆಂದೆಂದಿಗೋ ನಿಮ್ಮವಳು ಮುಂದೆ ಅತ್ತೆ ಮಾವರನು ತಾಯ್ತಂದೆ ಎಂದರಿತು ನಿತ್ಯ ನಿರ್ಮಲೆಯಾಗಿ ಅವರ ಸೇವೆಗಳನ್ನೆಲ್ಲ ಮಾಡು ಮಗಳೇ ಪತಿಯೇ ಗತಿ ನಿನಗೆ ಪತಿಯ ಅಗಲೆಯದಿರೋ ಅಗಲೇ ಪತಿಯ ಮಾತಿರೋ ತರನಿಯದಿರೋ ಪತಿಯೇ ಗತಿ ನಿನಗೆ ಅಗಲೇ ಪತಿಯೇ ತಪಸ್ಸು ಪತಿಪಾದ ಸೇವೆಯನೆಲ್ಲ ಮಾಡು ಮಗಳೇ ದಾಸಿಯಂತಿರೋ ಜೀವನಿಗೆ ಉಳಿಸೋಗಲ ನಿಲಾಯತನ ಸತಿಯತಳೆ ನೀ ನಡೆಸುತ್ತ ಬಾಳೆ ಪ್ರೀತಿಯಿಂದೊಡಗೂಡಿ ಸಂತ ಸತಿ ಬಾಳು ಹೆತ್ತವರ ಮನೆಯಿಂದ ಈಗಿಂದು ಹೊರಗಾಗಿ ಬಂದೆ ಮಗಳೇ ನೀ ಬಂದು ಹತ್ತಿದ ಮನೆಯವರೇ ನಿನ್ನವರು ಮುಂದೆ ಮಗಳೇ ಅವರೇ ತಾಯಿಗಳು ಅವರೇ ತಂದೆಯರು ಅವರೇ ದೇವರುಗಳು ಅವರೇ ಮಗಳೇ ಕೊಡಲಮ್ಮ ನಾವಿನಗೆ ಬಡತನದಿ ಬೆಂದು ಬಡವಾಗಿರುತ್ತೀತು ಕಡು ಮಮತೆಯಲಿ ಮಹನ್ಯರು ಯಾರಯ್ಯ ಹಾಗಾದರೆ ನಾವು ನಮ್ಮ ಪೂರ್ವಪದ್ಧತಿಯಲ್ಲಿ ವಿಜ್ಞಾಪನೆಯನ್ನು ಸ್ವೀಕರಿಸಿ ಪುರುಷೋತ್ತಮ ಎಂಬ ವರನಿಗೆ ಪ್ರಜ್ಞಾ ಎಂಬ ಕನ್ನಿಕೆಯನ್ನು ವಧುವರನ್ನಾಗಿ ಮಾಡುವುದೆಂದು ಈ ಮೊದಲು ಮನವರ್ತ ಮಾಡಿ ಆಮೇಲೆ ವಾಗ್ದತ್ತ ಮಾಡೋಣ ಆಯ್ತಲ್ಲವೋ.
ಈ ವಾಗ್ದತ್ತ ಮೇರೆಗೆ ನಾವು ಉಭಯಸಮಸ್ತರು ಕೂಡಿ ಅಂಗಳಕ್ಕೆ ಚಪ್ಪರವನ್ನು ಹಾಕಿ ಭೂಮಿಗೆ ಭೂಮಿ ಹಸೆಯನ್ನು ಬರೆದು ರತ್ನಖಚಿತವಾದ ಮಂಟಪವನ್ನು ಮಾಡಿ ಇಂತಹ ಮಂಟಪದಡಿಯಲ್ಲಿ ಸಾಮಸ್ತ ಬಾಂಧವರ ಸಮಕ್ಷದಲ್ಲಿ ನಮ್ಮ ಕನ್ಯಾ ರತ್ನವನ್ನು ಧಾರೆ ಎರೆದು ಕೊಟ್ಟಿದ್ದೇವೆ. ಹೀಗೆ ಕೊಡುವಾಗ ಬಾಲಕಿಗೆ 12 24 ವರಗಳನ್ನು ಉಡಲು ವಸ್ತ್ರವನ್ನು, ತೊಡಲು ಚಿನ್ನಾಭರಣಗಳನ್ನು, ಊಟ ಮಾಡಲು ಬಟ್ಟಲನ್ನು, ಕೈ ತೊಳೆಯಲು ಗಿಂಡಿಯನ್ನು ಬಡವಳಿಗಾಗಿ ಕೊಟ್ಟಿದ್ದೇವೆ. ಹೀಗೆ ಕೊಟ್ಟ ಅಲ್ಪೈಶ್ವರ್ಯವನ್ನು 1ಕ್ಕೆ 10, 10ಕ್ಕೆ 100, 100ಕ್ಕೆ 1000 ಅಭಿವೃದ್ಧಿ ಉಳಿಸಿ ಕೀರ್ತಿ ಗಳಿಸಿಕೊಡುವಂತೆ ಮಾಡುವ ಖ್ಯಾತಿವಂತ ಮಹನೀಯರು ಯಾರಯ್ಯ? ಹಾಗಾದರೆ ದಿಬ್ಬಣದ ಮಹನೀಯರೇ, ನಮ್ಮ ಮುದ್ದು ಬಾಲಕಿಯು ಚಿಕ್ಕದಿರುವ ಕಾಲದಿಂದಲೂ ಮಾವನವರ ಮನಗಳು ತಿಳಿಯಲಿಲ್ಲ, ಅತ್ತೆ ಮನವರ ಅಡಿ ಕೆಲಸ ಅರಿಯಲಿಲ್ಲ, ಭಾವಮೈದುನರ ಭಾವನೆ ಗೊತ್ತಿಲ್ಲ, ಅಕ್ಕ ತಂಗಿಯರ ಹಂಗಿಗೆ ಒಳಪಟ್ಟವಳಲ್ಲ, ಕುಟುಂಬದ ಕೂಟಕ್ಕೆ ಕೂಡಿದವಳಲ್ಲ. ಹೀಗಿರುವಾಗ ತಮ್ಮದೇ ಏನಾದರೂ ಮಾತಿಗೆ ಮಾತುಗಳು ಬೆಳೆದು ಮಾತಿನಲ್ಲಿ ಕಲಹಗಳು ಉಂಟಾದರೆ ಇಂತಹ ಕಲಹಗಳನ್ನು ಉಪಾಶಯನ ಮಾಡುವಂತ ಉಪಮಾಶ್ರಯಕರು ಯಾರಯ್ಯ? ಹಾಗಾದರೆ ದಿಬ್ಬಣದ ಮಹನೀಯರೇ, ನಾವು ಹೇಳಿದ ಮಾತಿಗೆ ನೀವು ಎರಡನ್ನದೇ ನಾವು ಕೊಡುವ ಕನ್ಯಾರತ್ನವನ್ನು ಹೊಸತನ್ನ ಎಳೆಕರು ಪ್ರೀತಿಸುವಿರಿ ಎಂಬುದಾಗಿಯೂ, ನಾವು ಹುಲ್ಲುಗಡ್ಡೆಯನ್ನು ಕೈಯೆತ್ತಿ ಕೊಟ್ಟದನ್ನು ನೀವು ಚಿನ್ನದ ಗಡ್ಡೆಯಂತೆ ಬಳಸುವಿರಂತೆಯೂ ನಾವು ಮನಪೂರ್ವಕವಾಗಿ ನಂಬಿರುತ್ತೇವೆ. ಇನ್ನು ಮುಂದೆ ಈ ವಧುವರರನ್ನು ಆ ಶ್ರೀಮನ್ನಾರಾಯಣನು ಹಾಗೂ ಈ ಸ್ಥಳದೇವರಾದ ಸ್ವಾಮಿಯು ಲಕ್ಷ್ಮೀ ಅಮ್ಮನು ಕಾಪಾಡಲೆಂದು ನಾವೆಲ್ಲರೂ ವಂದಿಸೋಣ. ಪ್ರೀತಿಯ ಜ್ಯೋತಿಯನು ಕುಸುಮವನು ವಾರಿಯನು ಕೈಯೆತ್ತಿ ಕೊಡುತ್ತೇವೆ ನಮ್ಮ ಮನೆ ಕುಲ ದೀಪವನು, ಕೈಯೆತ್ತಿ ಕೊಡುತ್ತೇವೆ ನಮ್ಮ ಮನೆ ಕುಲ ದೀಪವನು.